ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ಉಪಚುನಾವಣೆಗೆ ಉಳಿದಿರೋದು ಕೇವಲ 13 ದಿನ. ಹೀಗಾಗಿ ಕೈಕಮಲ ನಾಯಕರ ಮಧ್ಯೆ ನಾನಾ ನೀನಾ ಅನ್ನೋ ಪೈಪೋಟಿ ಶುರುವಾಗಿದೆ. ಬಾಗಲಕೋಟೆಯಲ್ಲಿ ಅಬ್ಬರದ ಪ್ರಚಾರ ಜೋರಾಗಿದೆ. ದಾವಣಗೆರೆಯಲ್ಲಿ ಕಮಲ ನಾಯಕರು ಅಬ್ಬರಿಸ್ತಿದ್ದಾರೆ. ಆದರೆ ಕಾಂಗ್ರೆಸ್ ನಾಯಕರು ಮಾತ್ರ ಬಂಡಾಯದ ಬೇಗುದಿಯಲ್ಲಿ ಬೆಂದು ಹೋಗ್ತಾ ಇದ್ರು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಂಡಾಯ ಕಾಂಗ್ರೆಸ್ ನಾಯಕರ ಬುಡ ಸುಡೋದಕ್ಕೆ ಶುರು ಮಾಡಿತ್ತು. ಸಂಧಾನಕ್ಕೂ ಜಪ್ಪಯ್ಯ ಎನ್ನದ ಸಾದಿಕ್ ನಾಮಪತ್ರವನ್ನ ವಾಪಸ್ ಪಡೆದಿರಲಿಲ್ಲ. ಹೀಗಾಗಿ ಸಿಎಂ ಕಡೆಯಿಂದ ಬುಲಾವ್ ಬರ್ತಾ ಇದ್ದಂತೆ ಸಾದಿಕ್ ಸಿಟ್ಟಿಗೆ ಮದ್ದು ಬಿದ್ದಿದೆ. ದಾವಣಗೆರೆ ಬಂಡಾಯವೇ ಕಾಂಗ್ರೆಸ್ಗೆ ತಲೆನೋವಾಗಿದ್ದು, ಸಂಧಾನಕ್ಕೆ ಬಂದ್ರೂ ಸಾದಿಕ್ ಮಾತ್ರ ಸೊಪ್ಪು ಹಾಕ್ತಾ ಇರಲಿಲ್ಲ. ಎಷ್ಟೇ ಸರ್ಕಸ್ ಮಾಡಿದ್ರೂ ಹೊತ್ತಿದ ಬಂಡಾಯದ ಬೆಂಕಿ ಆರಿಸೋದಕ್ಕೆ ಆಗಿರಲಿಲ್ಲ. ಹೀಗಾಗಿ ಸಿದ್ದು ಕಡೆಯಿಂದ ಬುಲಾವ್ ಹೋಗ್ತಾ ಇದ್ದಂತೆ ಉರಿಯೋ ಬೆಂಕಿ ತಣ್ಣಗಾಗಿದೆ. ಸಾದಿಕ್ ಪೈಲ್ವಾನ್ರನ್ನ ಬೆಂಗಳೂರಿಗೆ ಕರೆಸಿಕೊಂಡ ಸಿದ್ದರಾಮಯ್ಯ ಬಂಡಾಯ ಶಮನ ಮಾಡೋ ಕೆಲಸ ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿಸೋದಾಗಿ ಸಿಎಂ ಅಭಯ ಕೊಟ್ಟಿದ್ದಾರೆ. ನಿಗಮ ಮಂಡಳಿ ಪರಿಷತ್ನಲ್ಲೂ ಸ್ಥಾನಮಾನ ಕೊಡ್ತೀವಿ, ನಿನಗೂ ನಿಗಮ ಮಂಡಳಿ ಕೊಡ್ತೀವಿ ಅಂತ ಸಿಎಂ ಭರವಸೆ ನೀಡಿದ್ದಾರೆ. ನಿನ್ನಂತ ಹಿರಿಯ ಸದಸ್ಯರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದು, ಚುನಾವಣಾ ಕಣಕ್ಕೆ ಹೋಗದೆ ಸಮರ್ಥ್ಗೆ ಬೆಂಬಲ ನೀಡಬೇಕು ಅಂತ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ರ ಮನವೊಲಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಬಂಡಾಯ ಶಮನ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ರೆ, ಅತ್ತ ಬಿಜೆಪಿ ನಾಯಕರು ಭರ್ಜರಿ ಪ್ರಚಾರ ಶುರು ಮಾಡಿದ್ದಾರೆ. ರಾಮನ ಪೂಜೆ ನೆರವೇರಿಸಿದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ತಮಗೆ ಮತ ನೀಡುವಂತೆ ಮತ ಬೇಟೆಯಾಡಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲೂ ಚುನಾವಣಾ ಅಬ್ಬರ ಜೋರಾಗಿದೆ. ಕಮಲ ನಾಯಕರು ಅಬ್ಬರಿಸೋದಕ್ಕೆ ಶುರು ಮಾಡಿದ್ದು ಬಿಜೆಪಿ ಅಭ್ಯರ್ಥಿ ಪರ ಶ್ರೀರಾಮುಲು ಮತಬೇಟೆಗಿಳಿದಿದ್ದಾರೆ. ನಗರದ ಕಿಲ್ಲಾಗಲ್ಲಿಯಲ್ಲಿ ರಾಮುಲು ಮನೆ ಪ್ರಚಾರ ಮಾಡಿದ್ರು. ಈ ಎಲ್ಲ ಬೆಳವಣಿಗೆ ಮಧ್ಯೆ ಬಿಜೆಪಿ ಸ್ಟಾರ್ ಪ್ರಚಾರಕರ ಪಟ್ಟಿಗೆ ಎಲೆಕ್ಷನ್ ಕಮಿಷನ್ ಗ್ರೀನ್ ಸಿಗ್ನಲ್ ನೀಡಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಪ್ರಹ್ಲಾದ್ ಜೋಶಿ, ವಿಜಯೇಂದ್ರ, ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್, ಕೇಂದ್ರ ಸಚಿವ ಕುಮಾರಸ್ವಾಮಿ ಸ್ಟಾರ್ ಪ್ರಚಾರಕರಾಗಿ ಅಖಾಡಕ್ಕಿಳಿದಿದ್ದಾರೆ. ಒಟ್ನಲ್ಲಿ ಮಿನಿ ಸಮರದ ಕಾವು ದಿನೇ ಜೋರಾಗ್ತಾ ಇದ್ದು ಕೈಕಮಲ ನಾಯಕರ ಪೈಪೋಟಿ ರಂಗೇರಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.